ಬಂದು ನೋಡ್ರಿ ಆಗಲೇ ಟೈಮ್ 4:15 ಆತ್ರಿ. ಈಗ ಲಗು ಅಂತೇಳಿ ಈಗ ಅಡುಗೆ ಮಾಡತ್ತೇನೆ ರೀ. ಯಾಕಂದ್ರೆ ಬೆಳಗ್ಗೆ ಅಡುಗೆನ ಮಾಡೈತೇನೆ ರೀ. ಉಪ್ಪಿಟ್ಟು ತಿಂದು ಅಷ್ಟಕ್ಕೆ ಅನ್ನ ಅದಿತ್ರ ಹಂಗೆ ಬಿಟ್ಟಿದ್ದೆ ರೀ. ಈಗ ಮತ್ತು ಏನೋ ಸ್ವಲ್ಪ ಸ್ಪೆಷಲ್ ಮಾಡಿದ್ರಾತ ಅಂತೇಳಿ ಈಗೆಲ್ಲ ವೀಡಿಯೋ ಅದು ಬಿಟ್ಟ ಮೇಲೆ ನಳ ಬಂದೈತೆ ರೀ. ಅರ್ಬಿ ಹೋಗೋದು ಹಾಕಿದ್ದೆ ರೀ. ಈಗ ಬಂದಿಲ್ಲ, ಈಗ ರಾತ್ರಿಗೂ ನಾಕತ್ತೆ ಅಂಥೇಳಿ ಈಗ ಅಡುಗೆಗೆ ಹೂಡು ಮಾಡೀನಿ ರೀ. ಏನಪ್ಪ ಅಂತ ಹೇಳಿದ್ರೆ ಇದು ಒಗ್ಗರಣೆ ಅನ್ನಕ್ಕೆ ಇದು ತತ್ತಿ ಸಾರಿಗೆ ರೀ. 2 ತತ್ತಿ ಅದಾವು. ಅದನ್ನು ಸ್ವಲ್ಪ ಸೇರ್ವಾಗತ್ತೆ ಮಾಡಿ ಇದನ್ನು ಒಗ್ಗರಣೆನ ಮಾಡಿಬಿಡ್ತೀನಿ ರೀ. ಭಾಳ ಮಸ್ತ್ ಆಕತ್ರಿ, ಟೇಸ್ಟ್ ಆಕತ್ರಿ ಇದು ಒಗ್ಗರಣೆಯನ್ನು. ಈಗ ಇಲ್ಲಿ ಕುಕ್ಕರ್ ಒಳಗೆ ಮಾಡಿಬಿಡ್ತೇನೆ. ಕುಕ್ಕರ್ ಒಳಗೆ ಮಾಡಿದ್ರೆ ಅದು ಎಷ್ಟೊತ್ರಿ ಆ ಒಗ್ಗರಣೆಯನ್ನು ತತ್ತಿ ಸಾರು ಮಾಡೋದು. ಈಗ ನೋಡಿರಿ, ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀರಿ. ಅದಕ್ಕೆ ಚಕ್ಕೆ, ಆಮೇಲೆ ಪಲಾವ್ ಎಲೆ, ಪುದೀನ ರೀ, ಇದು ಹಸಿಮೆಣ್ಸಿನ್ಕಾಯಿ ಇದ್ರೊಳಗೆ ಹಾಕ್ಬಿಡ್ರಿ. ಇದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ ರೀ. ಈಗ ನೋಡ್ರಿ ಎಣ್ಣೆ ಒಳಗೆ ಚಲೋ ತಂಗ ಕುದಿಯಕತ್ತೀವಿ. ಈಗ ಮಸಾಲೆನ ಹಾಕೊಂಬಿಡ್ರಿ. ಮಸಾಲೆಗೆ ಕೊತ್ತಂಬರಿ ಬಿದ್ದಲು ಏನಿಲ್ರಿ, ಧನಿಯಾ ಪೌಡ್ರು, ಗರಂ ಮಸಾಲ ಅದನ್ನೆಲ್ಲ ಹಾಕಿನ ಮಿಕ್ಸಿ ಮಾಡಿದ್ರಿ. ಈಗಿದು ಒಂದು ಸ್ವಲ್ಪ ಹೊತ್ತು ಎಣ್ಣೆ ಒಳಗೆ ಕುದಿಸ್ಕೊಂಡ್ರಿ ಮಸಾಲೆ ಎಲ್ಲ. ಯಾಕಂದ್ರೆ ನಾವೇನು ಹುರಿದಿರಂಗಿಲ್ಲ ರೀ, ಎಲ್ಲ ಹಸಿವೆ ಇರ್ತಾವೆ ರೀ. ಹಾಗಾಗಿ ಹಸಿ ವಾಸನೆ ಸ್ವಲ್ಪ ಹೋಗೋವರೆಗೂ ಇದನ್ನು ಕುದಿಸ್ಕೊಂಬಿಡ್ರಿ. ಈಗ ನೋಡಿರಿ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಕುದೀತ್ರಿ. ಇಲ್ಲಿ ಅಕ್ಕಿನ ತೊಳ್ಕೊಂಬಿಟ್ಟಿನಿ ರೀ. ಇವನ್ನ ಇವು ರೇಷನ್ ಅಕ್ಕಿ ರೂಪಾಯಿ. ಇವು ರೇಷನ್ ಅಕ್ಕಿದ ಮಾಡಿದ್ರೆ ಮಿಜ್ಜಂಗೆ ಮಸ್ತ್ ಆಕತ್ತೆ ಅಂತೇಳಿ ಈಗ ನಳದಾಗ ಹೋಗಿ ತೊಳ್ಕೊಂಬಿಟ್ಟಿನಿ ರೀ. ಈಗ ಹಾಕಿಬಿಡನ್ರಿ. ಹಾಕಿ ಚಲೋತ್ನಂಗೆ ತಿರುವಿ ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕೊಂಡ್ರಿ. ಈಗ ನೋಡಿರಿ ನಾನು ಮಸಾಲೆ ಎಲ್ಲ ಇದನ್ನು ಅಕ್ಕಿನೂ ಮಸಾಲೆ ಎಲ್ಲ ತಿರುಗಿಸಿ ಈಗ ಅಕ್ಕಿಗೆ ಎಷ್ಟು ನೀರು ಬೇಕಲ್ರಿ ಅಷ್ಟು ನೀರು ಹಾಕಿನ್ರಿ. ಉಪ್ಪು ಹಾಕಿನ್ರಿ. ಇದನ್ನು ಕುಕ್ಕರ್ ಡಕ್ಕನ್ನು ಮುಚ್ಚಿ ಒಂದು ಸೀಟಿ ಮಾಡಿಸ್ಬಿಡನ್ರಿ. ಅನ್ನ ರೆಡಿ ಆಕತ್ತೆ. ಮಮ್ಮಿ ಈಗೆಲ್ಲ ರೆಡಿ ಆತ. ಮಮ್ಮಿ ಏನು ಮಾಡಿದ್ರೆ ನನಗೆ ಗೊತ್ತೇ ಇಲ್ಲ. ಗೊತ್ತಿಲ್ಲದಂಗೆ ಎಲ್ಲ ರೆಡಿ ಆತ ಅಂದೆ. ಅಲ್ಲಿ ಮಮ್ಮಿ ನಾ ಕೇಳಿದೆ. ಏನಿಲ್ಲ ಒಗ್ಗರಣೆನ ಮಾಡಿದೆ. ತತ್ತಿ ಸಾರು ಮಾಡಿ. ಹೌದೇನೆ? ಎದಕ್ಕೆ ಮಾಡಿದಿ? ಎದಕ್ಕೆ ಮಾಡಿದಿ? ಹಂಗೆ ನೋಡಿ ಇಡಕ್ಕೆ. ವಾ ವಾ ಮಸ್ತ್ ಐಟಮ್ ಮಾಡಿದ್ ನೋಡಿ ಮಮ್ಮಿ. ಪಲಾವ್ ಏನು ಮಮ್ಮಿ ಇದು? ಒಗ್ಗರಣೆ ಅನ್ನ. ಒಗ್ಗರಣೆ ಅನ್ನ ಅಂದ್ರೆ ಆ ಒಗ್ಗರಣೆ ಅಲ್ಲ. ದಾವತ್ತಿಂದ? ಅಯ್ಯೋ ಎಲ್ಲಿಂದ ಕಲ್ತ್ಕೊಂಡು ಬಂದಿ ಮಮ್ಮಿ ನೀನು? ಹಾಂ, ನನ್ನ ಕಣ್ಣಾಗ ನೀರು ಬರತ್ತವ ನೀ ಮಾಡಿದೆಲ್ಲ ನೋಡಿ. ನಮ್ಗೆ ಕ್ಯಾ ಕರಿಂಗಮ್ಮ ಪಾಪಕ್ಕ? ಮಮ್ಮಿ ನೋಡಿ ಬೇರೆ ನನ್ನ ಕೂದಲ ಕಟ್ ಮಾಡಿದ್ದೆ. ಇಷ್ಟು ಕೂದಲ ಕಟ್ ಮಾಡಿ ಅವು ಒಂದ್ರಾಗ ಇರ್ತಾವಲ್ಲ ಕೂದಲ ಕಟ್ ಮಾಡಿದಂದ್ರೆ ಮತ್ತೆ ದಪ್ಪ ಬೆಳಿತಾವು. ಅದಕ್ಕೆ ಸ್ವಲ್ಪ ತುದಿ ಕೂದಲ ಕಟ್ ಮಾಡಿ. ಮಮ್ಮಿ ನನ್ನ ಕನಸ್ನಾಗ ಈ ಬೆಳೆ ಬೇಕೈತಲ್ಲ ಅದು ಕನಸ್ನಾಗ ಮರಿ ಹಾಕ್ತಿತ್ತಲ್ಲ. ಈಗ ಅದಕ್ಕೆ ಮರಿ ಹಾಕಿಕ್ಕೆ ನಾವು ಮುಂಚೆ ನನಗೆ ಒಂದು ಕನಸು ಬಿದ್ದಿತ್ತೆ. ಏನಂತ? ಸಂಬಂಧ 10 ಬೆಕ್ಕಿದ್ವು ಅಂತ ಬಿದ್ದಿದ್ದು. ತುಸ ಹೊಡ್ದದ್ ಬಿಡವ. ಮಮ್ಮಿ ಅಲ್ಲೊಂದು ಜಿಗಾಡ್ತಂತೆ, ಇಲ್ಲೊಮ್ಮ ಜಿಗ್ದಾಡತ್ತಂತ. ಅಲ್ಲಿ ಮ್ಯಾಲ ಕುಂತಂತೆ, ಇಲ್ಲ ತೆಳಗ್ ಕುಂತಂತ. ಹಂಗೆ ಕನಸು ಬಿದ್ದಿತ್ತು ನನಗೆ. ಇದು ಮೆಹಂದಿ ದೀತದಣ್ಣ ಮಸ್ತ್ ಮೀನು ಮಸ್ತ್ ಕಾಣತ್ತಿತ್ತು ಮಮ್ಮಿ ಅದು ರಾತ್ರಿಗೆ. ನಮ್ಮ ತೆರ ಬೇತ ಮೆಹಂದಿ ಆಕಿ ನೋಡಿ ಬೆಳಗ್ಗೆ ತೊಳ್ಕೊಂಬಿಟ್ಲ. ಆಕಿ ಹೋಗಿ ನೀರಾಗ ಎದ್ದು ಬಿಟ್ಲ ಕೈ ಹೋಗಿನೇ ला यूँ बताए वो फिर देखो कितना अच्छा हो रहा था. तेरा भी लाल होता था नहीं? छोड़ा था तो 2 लेग छोड़े हाथ. इसे काटेंगे पापू का भी. बैठ काटी देख इसे. देखो इसे भी काटे, इसे भी काटे. मेहंदी अच्छा हो नहीं बे? ये पकड़ का खराब होता मावा. क्या करते उसे? मम्मी हिरಮ್ಮ ಹೋದ್ಲೆ ಮತ್ತೆ ಬಂದ್ಲೆ. ಹೌದು ಹಂಗಾಗಿ ಹಿರಮ್ಮ ಬಾ ಮಮ್ಮಿ ಅವಲಕ್ಕಿ ತಿನ್ನನ. ಮಮ್ಮಿ ನೋಡಿಲ್ಲ ಅದ್ರದ್ದು ಹೊಟ್ಟೆ ನೋಡಿಲ್ಲ ಎಷ್ಟು ದಪ್ಪಗಾಗೈತಿ. ಮಮ್ಮಿ ಹಿರವ उसमें डालने दे. हिरಮ್ಮ ಇದು ನಿಂದೇನಾ? ಇಲ್ಲಿ ನೋಡ್ರಿ ಇಲ್ಲೊಂದು ಜಂಪರ್ ರೆಡಿ ಆಗೈತೆ ನೋಡ್ರಿ. ಇದು ಮಸ್ತ್ ಆಗೈತೆ ರೀ ಡಿಸೈನ್. ತೋಳಿಗೆ ಅದು ನೋಡ್ರಿ ಸೇಮ್ ರೆಡಿಮೇಡ್ ಕಾಣಕತ್ತೈತೆ ರೀ ಇದು ಜಂಪರ್.
ಡಿಸೈನ್ ಮಾತ್ರ ಸೂಪರ್ ಆಗಿತ್ತು ರೀ ಇದು ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈಗ ಇವತ್ತು ನಮ್ಮ ಮನೆ ಸ್ಪೆಷಲ್ ಏನಪ್ಪ ಅಂತಂದು ಹೇಳಿದ್ರೆ ಮಟನ್ ರೀ. ಇವತ್ತು ಬುಧವಾರ ಭಾಳ ಚಲೋ ಸಿಗ್ತೈತೆ ರೀ, ಹಾಗಾಗಿ ಮಟನ್ ತರಿಸಿದಿರಿ. ಈಗ ಇದನ್ನು ಮಟನ್ನ ಕುಕ್ಕರ್ ಒಳಗೆ ಹಾಕಿ ಕುದಿಸೋಕಿಡ್ತೇನೆ ರೀ. ಇದನ್ನು ಚಿಕನ್ ಡಬ್ರಿ ಒಳಗೆ ಹಾಕಿ ಕುದಿಸೋಕಿಡ್ತೇನೆ ರೀ. ಈಗ ಮಟನ್ ಹುಡುಗರು ತಿನ್ನಂಗಿಲ್ಲ ರೀ, ಅವ್ರ ಸಂಬಂಧ ನಾವು ಒಂದು ಅರ್ಧ kg ಚಿಕನ್ನ ತರಿಸಬೇಕಾರೆ. ಮಮ್ಮಿ ಇದೇನು ಮಮ್ಮಿ ಗೋಡಂಬಿ ಅಲ್ಲಿದೆ ಬಾದಾಮ ಬಾದಾಮಕಾಯಿ ಇವು ಹೌದೇನ? ಇದ್ರೊಳಗೆ ಇರ್ತಾವ ಇವನ ಜಲ್ದಿ ತೆಗಿಬೇಕು ಇವನಿಗೆ. ನೋಡಂತ ಇದಾಗತ್ತೆ ನೋಡಿ, ಅದೇ ನೋಡಿ ಹೋಗ್ತು. ಇದಾಗುತ್ತೆ ಅಲ್ಲ ಅದ ಅಲ್ಲ ಐತ್ ನೋಡಿ ಇಟ್ಟಂಗಿ ಇಟ್ಟಂಗಿ ಹೊಡಿತೈತೆ ಅದು. ಇಲ್ಲಿ ನೋಡ್ರಿ, ಈಗ ನಾನು ಚಿಕನ್ ಅದನ್ನೆಲ್ಲ ಕುದಿಯಕ್ಕೆ ಇಟ್ಟಿದ್ನಲ್ಲ ರೀ, ಕುದ್ಬಿಡತ್ರಿ ಈಗಾಗಲೇ. ನೋಡ್ರಿ ಫಸ್ಟಿಗೆ ಹಿಂಗೆ ಕುದಿಸ್ಕೋಬೇಕ್ರಿ, ಒಂದು ಹನಿನೂ ನೀರು ಇಲ್ದಂಗೆ. ನೋಡ್ರಿ ಅಂತ ಚಲೋ ಕುದ್ದತ್ರಿ. ಈಗ ನಾ ಇದಕ್ಕೆ ಕೊಬ್ಬರಿ ಗಿಬ್ರಿ ಏನು ಮಸಾಲೆ ಹಾಕಿ ಮಾಡತ್ತೀನಿಪ್ಪ. ಉಳ್ಳಾಗಡ್ಡಿ ಹೆಚ್ಕೊಂಡೇನಿ ರೀ, ಟಮಾಟೆ ಹಣ್ಣು ಹೆಚ್ಕೊಂಡೀನಿ, ಕೊತ್ತಂಬರಿ ತಂದ್ರೆ ಕೊತ್ತಂಬರಿ ಹೆಚ್ಚೋದ್ರಿ. ಈಗ ಕೊತ್ತಂಬರಿ ಸಿಗೋದಿಲ್ಲರಿಪ್ಪ, ಯಾಕಂದ್ರೆ ಕೊತ್ತಂಬರಿಗೆ ಹೋಗ್ಬೇಕು ಮತ್ತು ಒಳಗೆ ಹೋಗ್ಬೇಕ್ರಲ್ಲಿ. ಹಾಗಾಗಿ ಕೊತ್ತಂಬರಿ ನಾನು ಹಾಕಕತ್ತಿಲ್ಲ. ನಿಮ್ಮ ಕಡೆ ಇದ್ರೆ ಹಾಕೋರಿ ನೀವು. ಕೊಬ್ಬರಿ ಅದನ್ನೆಲ್ಲ ಹಾಕಮಟ ಅಂದ್ರೆ ಈಗ ಬಿಸಿಲೊಂದು ಅದೊಂದು ಮಸಾಲೆ ಐಟಮ್ ಭಾಳ ತಿನ್ನೋಕೆ ಆಗಂಗಿಲ್ಲರಿಪ್ಪ. ಆ್ಯಸಿಡಿಟಿ ಪ್ರಾಬ್ಲಮ್ ಭಾಳ ಆಗ್ಬಿಡ್ತೈತೆ ರೀ. ಸೊ ಹಾಗಾಗಿ ಇದನ್ನು ಭಾಳ ಸಿಂಪಲ್ಲಾಗಿ ಅದರ ಹೆಲ್ದಿಗೂ ಭಾಳ ಚಲೋ ರೀ. ಈ ಥರ ಮಾಡಿದಿರಪ್ಪ ಅಂತ ಹೇಳಿದ್ರೆ ಸ್ವಲ್ಪನೂ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಏನು ಹಾಕಂಗಿಲ್ಲ. ಎಷ್ಟು ಸಿಂಪಲ್ಲಾಗಿ ಮಸ್ತ್ ರುಚಿ ಆಕತ್ತಪ್ಪ ಅಂದ್ರೆ ಅಷ್ಟು ಚಲೋ ಆಕತಿ. ಈಗ ಎರಡಕ್ಕೂ ಚಿಕನ್ ಮತ್ತು ಮಟನಿಗೆ ಎರಡಕ್ಕೂ ಉಳ್ಳಾಗಡ್ಡಿ ಅದನ್ನು ಹಾಕಿನ ಮಾಡಿಬಿಡ್ತೀನಿ ರೀ. ಅದು ಹೆಂಗೆ ಅಂತೇಳಿ ನಿಮ್ಮ ಜೋಡಿ ನಾನು ಶೇರ್ ಮಾಡ್ಕೊತಾನೆ ಮಾಡ್ತೀನಿ ರೀ. ನೋಡಿರಿ, ಮಟನನ್ನು ಮಸ್ತಾಗಿ ಕುದ್ಬಿಟ್ಟತ್ರಿ. ಅದು ಈ ಥರ ಕುದಿಬೇಕ್ರಿ ಮಟನ್ ಅಂದ್ರೆ ಚಲೋ ರೀ. ಯಾಕಂದ್ರೆ ಮತ್ತು ಉಳ್ಳಾಗಡ್ಡಿ ಅದು ಹಾಕಿದ ಮೇಲೆ ಡಬ್ರ ಕುದಿಯೋದಿಲ್ಲ ಅದು. ಕುಕ್ಕರ್ ಒಳಗೆ ನಾವು ಹಣ್ಣಾಗಂಗೆ ಕುದಿಸ್ಕೋಬೇಕ್ರಿ. ಅಂದೆಲ್ಲ ಪಲ್ಯ ಮಾಡೀನಿ ಅಂದ್ರೆ ಚಲೋ ಆಕತ್ರಿ ಅದು. ಈಗ ನೋಡಿರಿ, ನಾನು ಫಸ್ಟ್ ಚಿಕನ್ ಪಲ್ಯ ಮಾಡ್ಕೊಳಕತ್ತೀನಿ ರೀ. ಒಂದು ಬಾಳಿಗೊಳಗೆ ಎಣ್ಣೆ ಕಾಯಕತ್ತೀನಿ ರೀ. ಈಗ ಫಸ್ಟ್ ಇದಕ್ಕೆ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಬೆಕ್ಕಿಗಂತ್ರಿ ಈಗ ನೋಡಿರಿ, ಡಬ್ರಿ ಮುಂದೆ ಕುಂದಿರ್ಸ್ಬಿಟ್ಟಿಪ್ಪ ಅಂದ್ರೆ ಡಬ್ರಿ ಖಾಲಿ ಮಾಡಿ ಹೋಗತ್ತೆ ನೋಡಿರಿ. ಬೇರೆ ವಾಸನೆ ನೋಡೋಣ ಅದು ಒಂದು ಅಳತಿ ಇದಾದಂಗೆ ಆಗೈತ್ರಿ. ಈಗ ಕ್ಯಾವನ ಮಟನ್ ಅನ್ನೋಕ್ಕೆ ಚಿಕನ್ ಹೋನ ಮಿನ್ನ ಕ್ಯಾವನಮ್ಮ. ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರನ್ನ ಫ್ರೈ ಮಾಡ್ಕೋಬೇಕ್ರಿ, ಇಲ್ಲಾಂದ್ರೆ ಪಲ್ಯದೊಳಗೆ ಕರಕರ ಅಂತೈತ್ರಿ. ಸೊ ಹಂಗಾಗಿ ಅದನ್ನ ಕೈ ಆಡ್ಕೊತಾನೆ ಫ್ರೈ ಮಾಡ್ಕೋಬೇಕ್ರಿ, ಇಲ್ಲಾಂದ್ರೆ ಮತ್ತೆ ಹತ್ತಿ ಬಿಡ್ತಾರೆ. ಈಗ ನೋಡ್ರಿ, ಉಳ್ಳಾಗಡ್ಡಿ ಚಲೋ ನಂಗೆ ಫ್ರೈ ಆಗಿದ್ದರೆ ಈಗ ಟಮಾಟೆ ಹಣ್ಣನ್ನು ಹಾಕಿಬಿಟ್ಟಿನಿ ರೀ. ಇದನ್ನು ಗಟ್ಟಂಗೆ ಮಾಡಾಕತ್ತೀನಿ ರೀ ನಾನು. ಯಾಕಂದ್ರೆ ನಿನ್ನ ಸಂಜೆ ಮಾಡಿದ್ದೆ ಅಂದ್ರೆ ಸತ್ತಿ ಸಾರು ಅದನ್ನು ಬಿಸಿ ಮಾಡಿಟ್ಟಿದ್ದೆ, ಅದನ್ನು ಐತ್ರಿ. ಅದನ್ನು ಇದನ್ನು ಸುಮ್ಮನೆ ಜಸ್ಟ್ ಗಟ್ಟಂಗೆ ಮಾಡಿದಂದ್ರೆ ಚಲೋ ಆಕತ್ರಿ. ಈಗ ನೋಡ್ರಿ, ಟಮಾಟೆ ಹಣ್ಣನ್ನು ಫ್ರೈ ಆಕತ್ತವ್ರಿ. ಈಗ ಕುದ್ದಿರೋ ಚಿಕನನ್ನು ಇದಕ್ಕೆ ಹಾಕೊಂಬಿಡನ್ರಿ. ಅದು ಎಣ್ಣೆನೇ ಐತ್ರಿ, ಎಲ್ಲನೂ ಕೂಡ ಹಾಕೊಂಡ್ರಿ. ಈಗ ಹಾಕಿ ಚಲೋದಂಗೆ ಕೈ ಆಡಂತ್ರಿ. ಈಗ ನೋಡ್ರಿ, ನಾನು ಕೈ ಆಡಿದ್ರಿ. ಈಗ ಇದಕ್ಕೆ ಏನೇನು ಹಾಕೊಂತ ಅಂತಂದು ಹೇಳಿದ್ರೆ, ನೀವು ಹಸಿ ಖಾರ ಬೇಕಾದ್ರೆ ಹಾಕೋಬೋದು, ಒಣ ಖಾರ ಬೇಕಾದ್ರೆ ಹಾಕೋಬೋದು. ಖಾರ ಪುಡಿ ನೀವು ನೋಡಿ ಹಾಕೋದು, ನೀವು ಎಷ್ಟು ಖಾರ ತಿಂತೀರಲ್ರಿ ಅದ್ರ ಮೇಲೆ ಹಾಕೋರಿ. ನಾನು ಇಲ್ಲಿ 2 ಟೀ ಸ್ಪೂನಷ್ಟು ಹಾಕೋಕತ್ತೀನಿ ರೀ. ಆಮೇಲೆ 1 ಟೀ ಸ್ಪೂನಷ್ಟು ಗರಂ ಮಸಾಲ ರೀ. ಆಮೇಲೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊತೀನಿ ರೀ. ಅರಿಶಿನ ಬೇಡ್ರಿ, ಅರಿಶಿನ ಮೊದಲು ಹಾಕೊಂಡಿರ್ತೀವಲ್ರಿ ಚಿಕನ್ನ ಕುದಿಯುವಾಗ, ಅರಿಶಿನ ಬೇಡ್ರಿ. ಆಮೇಲೆ ಇದಕ್ಕೆ ಮತ್ತೇನು ಆ್ಯಡ್ ಮಾಡ್ಕೊಳ್ಬೇಕಂತ ಅಂತ ಹೇಳಿದ್ರೆ ಸ್ವಲ್ಪ ಏನ್ರಿ ಇದು ಕಸ್ತೂರಿ ಮೆಂತಿ ರೀ, ಅದನ್ನು ಸ್ವಲ್ಪ ಹಾಕೊಂಡ್ರಿ. ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡಿಬಿಡನ್ರಿ. ಈಗ ನೋಡ್ರಿ, ನಾನೆಲ್ಲ ಹಾಕಿ ಕೈ ಆಡಿದಾರೆ. ಇದಕ್ಕೆ ಇದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋದ್ರಿ. ಇದನ್ನು ಇನ್ನೂ ನೀರು ಹಾಕಿಲ್ರಿ, ಯಾಕಂದ್ರೆ ಚಿಕನ್ ಒಳಗೂ ಸ್ವಲ್ಪ ನೀರು ಇತ್ತಲ್ರಿ, ನೀರು ಎಣ್ಣೆ ಅಷ್ಟು ಅದನ್ನು ಅಷ್ಟು ಹಾಕೀನಿ. ನೀವು ಬೇಕಂದ್ರೆ ನೀರು ಸ್ವಲ್ಪ ಸೇರೋಬೇಕಂದ್ರೆ ಸ್ವಲ್ಪ ಹಾಕೋರಿ, ಇಲ್ಲಾಂದ್ರೆ ಇದ್ರ ಮೇಲೆನ ಸಾಕಂತ ಹೇಳಿದ್ರೆ ಎಷ್ಟಕ್ಕೆ ಬಿಡ್ಬೋದು ರೀ. ಇದು ಆಮೇಲೆ ಸ್ವಲ್ಪ ಕುದ್ಮೇಲೆ ಟೇಸ್ಟ್ ನೋಡಿ ಅದಕ್ಕೆ ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತಪ್ಪ ಅಂತ ಹೇಳಿದ್ರೆ ಮತ್ತು ನೀವು ಹಾಕೋಬೋದು ರೀ. ಇದನ್ನು ಕುದಿಯಕ್ಕೆ ಬಿಟ್ಬಿಡೋಂತ್ರಿ. ನೋಡಿ ಫ್ರೆಂಡ್ಸ್, ಚಿಕನ್ ಪಲ್ಯ ಅಂತ ಇವಾಗ ರೆಡಿ ಆತ್ರಿ. ಗ್ಯಾಸ್ ಆಫ್ ಮಾಡ್ಕೊಂಡು ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಮಟನ್ ಪಲ್ಯ ಮಾಡೋಣ. ಈಗ ನೋಡಿರಿ, ನಾನು ಮಟನ್ ಪಲ್ಯ ಮಾಡೋಕ್ಕಿಲ್ಲಿ ಚಿಕನ್ ಕುದಿಸ್ಮೇಲೆ ಅದ ಡಬ್ರಿ ಒಳಗೆ ಇಡಕತ್ತೇನೆ ರೀ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿನಿ, ಯಾಕಂದ್ರೆ ಮಟನಿಗೆ ಭಾಳ ಎಣ್ಣೆ ಇಡಂಗಿಲ್ಲ ರೀ, ಅದು ಚರ್ಗಿ ಅದು ಇರ್ತೈತಲ್ಲ. ಹಾಗಾಗಿ ಈ ಉಳ್ಳಾಗಡ್ಡಿ ಫ್ರೈ ಆಗೋ ಸಂಬಂಧ ನಾನು ಹಾಕಕತ್ತೀನಿ. ಯಾಕಂದ್ರೆ ಅದಕ್ಕೆ ಮಸಾಲೆ ಹಾಕಿದ್ವಿ ಅಂದ್ರೆ ನಾವು ಎಣ್ಣೆ ಹಾಕಂಗಿಲ್ಲ ಅದಕ್ಕೆ.
ಹ್ಞೂ ಉಳ್ಳಾಗಡ್ಡಿ ಬಜ್ಜಿ ಮಾಡ್ತೀನಿ. ಹಾಂ ಉಳ್ಳಾಗಡ್ಡಿ ಬಜ್ಜಿ. ಉಳ್ಳಾಗಡ್ಡಿ ಬಜ್ಜಿ ಹ್ಞೂ. ಇಲ್ಲ ಚಿಕನ್ ಮಾಡತ್ತೇನೆ ಚಿಕನ್. ಉಣ್ಣ ಮೇಲೆ ಗೊತ್ತಾಗತ್ತಾಗ ನನಗೆ ಹ್ಞೂ ಹಾಂ ಈಗ ನೋಡ್ರಿ ಫ್ರೆಂಡ್ಸ್ ನಾನಿಲ್ಲೀಗ ಮಟನನ್ನು ಸೇಮ್ ಮಾಡ್ಕೊಂಡೆ ಚಿಕನ್ ಹೆಂಗೆ ಮಾಡ್ಕೊಂಡು ನೋಡ್ರಿ ಹಂಗೆ ಮಾಡ್ಕೊಂಡಾರೆ ಆದರೆ ಇದಕ್ಕೆ ಮಸಾಲೆನ ಮಟನ್ ಮಸಾಲಾನ ಹಾಕೀನಿ ಮಟನ್ ಮಸಾಲ ಹಾಕಿದ್ರೆ ಟೇಸ್ಟ್ ಆಕತ್ರಿ ನೋಡ್ರಿ ಭಾಳ ಈಸಿ ರೀ ಸಿಂಪಲಾಗಿ ಮಾಡೋದಿದ್ದು ಟೇಸ್ಟು ಭಾಳ ಆಕತ್ರಿ ಆಮೇಲೆ ಏನು ಆ್ಯಸಿಡ್ ಅದು ಏನು ಆಗಿಲ್ಲ ಯಾಕಂದ್ರೆ ಖಾರ ಅದನ್ನಷ್ಟು ಹಾಕಿ ಮಾಡಿರ್ತೀವಲ್ರಿ ಮಸಾಲೆ ಒಂಚೂರು ನಾನು ಇದಕ್ಕೆ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊಬ್ಬರಿ ಏನು ಉಪಯೋಗಿಸಿಟ್ಟು ಫ್ರೆಂಡ್ಸ ಆಮೇಲೆ ಈಗ ರೋಜಾ ಇರೋಕೆ ಸಡನ್ಲಿ ಎದ್ದಿರ್ತಾರೆ ರೀ ಆಮೇಲೆ ಅವರು ಒಂದ್ಸಲ ಕರೆಂಟ್ ಇರ್ತೈತಿ ಕರೆಂಟ್ ಇರೋಂಗಿಲ್ಲ ಅವರು ಏನಾರು ಮಾಡ್ಕೋಬೇಕಂತಿರ್ತಾರೆ ಈ ಥರ ಮಾಡ್ಕೊಂಡು ಲಘು ಲಘು ಇದು ಬೆಳಗ್ಗೆ ಮುಂಜಾನೆ ಸೈರಿ ಮಾಡ್ಕೊಳಕ್ಕೆ ಭಾಳ ಚಲೋ ಆಕತ್ತೆ ನೋಡ್ರಿ ಇದು ಈಗ ಇದಕ್ಕೆ ಏನೇನು ಹಾಕಿನಪ್ಪ ಅಂದ್ರೆ ಅಷ್ಟ ಉಪ್ಪು ಖಾರ ಆಮೇಲೆ ಅರ್ಶಿಣ ಪುಡಿ ಅಂತ ಹಾಕಿಲ್ರಿ ಇದಕ್ಕೆ ಫಸ್ಟಿಗೆ ಹಾಕಿದ್ದೆ ರೀ ಆಮೇಲೆ ಧನಿಯಾ ಪೌಡ್ರು ಗರಂ ಮಸಾಲ ಮಟನ್ ಮಸಾಲ ಇಷ್ಟ ಹಾಕಿನ್ರಿ ಈಗ ಇದನ್ನು ಚಲೋ ತನಕ ಆಡ್ಬಿಡನ್ರಿ ಸಿಮ್ಮ ಸ್ಕೂಲ್ಗೆ ಹೋಗಿ ಬಂದೆ ಎಕ್ಸಾಮ್ ಇದ್ವನ ಎಕ್ಸಾಮ್ ಇದ್ವ ಲಾಸ್ಟ್ ಇದ್ವ ಇವತ್ತು ಲಾಸ್ಟನ ಮಮ್ಮಿ ಯಾವ್ದಿತ್ತು ಇದು ಹೇಳ್ತೇನೆ ನೋಡ ಮಮ್ಮಿ ಏನು ಹೇಳ್ತೀವ ತಡಿ ಮಮ್ಮಿ ಹೇಳ್ತೀನಿ ನೆನಪಾಗಿಲ್ಲ ರೇಖ ಸಿಕ್ಕ ಮೇರ ಗರ್ಲ್ ಫ್ರೆಂಡ್ ಕುತ್ತ ಕರೆಕ್ಟಾಗಿ ಅಂದಿಲ್ಲಕಿ ನಂಗೂ ಗೊತ್ತಿಲ್ಲ ಏನು ಹೇಳ್ತಾಳ ನಾಕಿ ಏನೇನ ನೋಡ್ತಾಳ ಅದು ಹೇಳಕ್ಕೆ ಹೋಗ್ತಾಳ ನನ್ನ ವಾಚ್ ಚಲೋ ಐತಿ ಹಾಂ ವಾಚ್ ಏ ಚಲೋ ಐತಲ್ಲ ಶಿಮ್ಮ ಯಾರು ತೊಗೊಂಬಂದ್ರ ಪಪ್ಪ ಸೊಪ್ಪೆ ಪಂಟಿ ಹೌದನ ಯಾವಾಗ ಮೊನ್ನೆನ ತಂದಿದ್ರ ಅವ್ರು ಹ್ಞೂ ಹ್ಞೂ ಚಾಚಾ ಕೊಡತ್ತಿದ್ರ ಆದ್ರ ನಾ ತಗೊಂಡೆ ಚಂದ ಐತೆ ನೋಡು ಮಸ್ತ್ ಐತೆ ಸ್ವಲ್ಪ ಮುರ್ದೈತಿ ನೋಡಿ ಮಮ್ಮಿ ಕೊಟ್ಟಾಳ ನನಗೆ ಡಾಲಿದು ಹ್ಞೂ ಗಿಫ್ಟ್ ಬರ್ಡೇ ಗಿಫ್ಟ್ ನೋಡಿ ಎಷ್ಟು ಚಂದ ಕೊಟ್ಟಾಳ ಅಲ್ಲಿ ಶಾನ್ ಹೋಗ್ಯಾನ ಬಂತು ನೋಡ್ರಿಪ್ಪ ಬಿಸಿ ಬಿಸಿ ರೊಟ್ಟಿನ ರೆಡಿ ಆದವ್ರಿ ಹಿಂಗೇನ ಸ್ಪೆಷಲ್ ಮಾಡಿದಾಗ ರೊಟ್ಟಿ ಬೇಕಾರಿಪ್ಪ ನಾವಂತ್ರ ಚಪಾತಿ ತಿನ್ನಂಗಿಲ್ಲ ರೀ ನಾವು ತಿಂತೀವಿ ನಮ್ಮ ಮನೆಯವ್ರು ತಿನ್ನಂಗಿಲ್ಲ ರೀ ಈಗ ಮತ್ತು ಅವ್ರಿಗೊಂದು ನಮಗೊಂದು ಎಲ್ಲಿ ಮಾಡೋದು ಅಂಥೇಳಿ ಚಪಾತಿನ ಮಾಡೋದು ಬಿಟ್ಬಿಟ್ಟೇನಿ ರೀ ನಾನು ಬಿಸಿ ಬಿಸಿ ರೊಟ್ಟಿನ ರೀ ಊಟ ಮಾಡೋಣ ಎಲ್ಲ ಅಡಿಗೆ ರೆಡಿ ಆತ ಕತನ ಮಕ್ಕೊಂಡವಲ್ರಿ ಕತನ ಈಗ ನೋಡ್ರಿ ಎಲ್ಲ ಅಡುಗೆ ಮಾಡೋ ಮಟ ಅಂದ್ರೆ ಈಗ ಟೈಮ್ ಆಗಲೇ 2:30 ಆತ್ರಿ ಈಗ ಮತ್ತು ನಾನು ವೀಡಿಯೋನ ಎಡಿಟ್ ಮಾಡ್ಬೇಕು ಅದನ್ನು ಸೇವ್ ಇಡ್ಬೇಕು ಅಲ್ಲಿ ಮಟ ಅಂದ್ರೆ ಅರ್ಧ ತಾಸು ಬೇಕು ರೀ ಈಗ ಅದು ಯಾಕಂದ್ರೆ ಸೇವ್ ಆಗಕ್ಕೆ ಅದನ್ನು ವೀಡಿಯೋ ಹೋಗೋಕ್ಕನ ಒಂದ್ಸಲ ನೆಟ್ವರ್ಕ್ 5G ಇತ್ತಂದ್ರೆ ಲಘು ಹೋಗ್ಬಿಡ್ತೈತೆ ರೀ 4G ಇತ್ತಂದ್ರೆ ಲಘು ಹೋಗೋದಿಲ್ಲ ರೀಪ್ಪ ವೀಡಿಯೋ ಹಂಗಾಗಿ ಒಂದು ಅರ್ಧ ತಾಸು ಮುಂಚೆನೇ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ರೀ ನಾನು ಈಗ ಅಡಿಗಂತ್ರ ಆತ್ರಿ ಈಗ ಇವತ್ತು ನೋಡಿರಿ ವಿಡಿಯೋದೊಳಗೆ ಏನು ಸ್ಪೆಷಲ್ಪ ಅಂತಂದು ಹೇಳಿದ್ರೆ 4 ರುಚಿಯಾದ ಅಡುಗೆನ ನೀವು ರೆಸಿಪಿನ ನೋಡ್ಬೋದು ರೀ ಫ್ರೆಂಡ್ಸ 4 ಚಲೋ ಆಗ್ಯಾರ ನಿನ್ನ ತತ್ತಿ ಸಾರು ಮತ್ತು ಒಗ್ಗರಣೆ ಅನ್ನನೂ ಚಲೋ ಆಗಿತ್ತು ರೀ ಕುಕ್ಕರ್ ಒಳಗೆ ಮಾಡ್ಬೇಕು ಮಾಡೋರು ಇದ್ರಪ್ಪ ಅಂತಂದು ಹೇಳಿ ಒಗ್ಗರಣೆನ ಆ ಥರನೂ ಮಾಡ್ಕೊಬೋದು ರುಚಿ ಆಕತ್ರಿ ಮೆತ್ತಗೆ ಆಕತ್ರಿ ಆಮೇಲೆ ಇವತ್ತು ಏನು ಕೊಬ್ಬರಿ ಮತ್ತು ಕೊತ್ತಂಬರಿ ಏನು ಮಸಾಲೆ ಯೂಸ್ ಮಾಡಿಲ್ದಂಗೆ ಭಾಳ ಸಿಂಪಲ್ಲಾಗಿ ರುಚಿಯಾಗಿ ಇವತ್ತು ಚಿಕನ್ನು ಮಟನ್ ಅಂತ ಸಿಕ್ಕಾಪಟ್ಟೆ ಮಸ್ತ್ ಆಗೈತೆ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗೈತೆ ರೀ ಟೇಸ್ಟ್ ಮಾಡಿದೆ ನಾನು ನಿಮಗೂ ಯಾರಾದರೂ ಮಸಾಲೆ ಮತ್ತು ತಿನ್ನಕ್ಕೆ ಇಷ್ಟಪಡಂಗಿಲ್ಲಲ್ರಿ ಈ ಥರ ಮಾಡಿ ಕೊಡ್ರಿ ಭಾಳ ಇಷ್ಟಪಡ್ತಾರೆ ಭಾಳ ಟೇಸ್ಟ್ ಆಗೈತೆ ರೀ ಉಳ್ಳಾಗಡ್ಡಿ ಟೊಮೆಟೊನ ಅಷ್ಟು ಹಾಕಿ ಆಮೇಲೆ ಇನ್ನೊಂದೇನಪ್ಪ ಅಂತಂದೇಳಿದ್ರೆ ಈಗ ಬ್ಯಾಸ್ಗೆ ಅಲ್ರಿಪ್ಪ ಏನು ಮಸಾಲೆ ಐಟಮ್ ಊಟ ಮಾಡಿದ್ರಪ್ಪ ಅಂತಂದ್ರೆ ಆ್ಯಸಿಡಿಟಿ ಭಾಳ ಅಂದ್ರೆ ಲಘು ಆಗ್ಬಿಡ್ತೈತೆ ರೀ ಹಾಗಾಗಿ ಈಗ ಬ್ಯಾಸ್ಗೆ ಬಿಸಿಲು ಹೋಗೋ ಮಟ್ಟ ಏನು ಮಸಾಲೆ ಐಟಮ್ ಬೇಡ ಅಂತಂದು ಹೇಳಿ ಈಗ ಇದನ್ನು ಇಷ್ಟ ಸಿಂಪಲ್ಲಾಗಿ ಮಾಡಿದೆ ನಾನು ಈಗ ದಿನಾನು ತರಕಾರಿ ಆಮೇಲೆ ಏನೋ ರೊಟ್ಟಿ ಅದೆಲ್ಲ ಮಾಡಿರ್ತೀವಿ ಊಟ ಮಾಡತ್ತಾರೆ ಈಗ ನಮ್ಮ ಮನೆಯವ್ರಂತಾರೆ ನಿಮಗೆ ಗೊತ್ತೈತ್ರಿ ಚಿಕನ್ ಆಮೇಲೆ ತತ್ತಿಗಿತ್ತಿ ಏನು ಊಟ ಮಾಡಂಗಿಲ್ಲ ಅವರು ಅವ್ರಿಗೆ 15 ದಿನಕ್ಕೆ ಒಂದ್ಸಲ ಹಿಂಗೆ ಮಟನ್ ತರಿಸಿರ್ತೀನಿ ಮತ್ತು ಅದ್ರ ಜೋಡಿ ಮತ್ತು ಚಿಕನ್ನು ತರಿಸಿರ್ತೀನಿ ರೀ ಮಕ್ಕಳು ಮಟನ್ ತಿನ್ನಂಗಿಲ್ಲ ರೀ ಅವರಿಬ್ರು ಹಾಗಾಗಿ ಅವ್ರ ಸಂಬಂಧ ಚಿಕನ್ ತರಿಸಿ ಅವ್ರಿಗೆ ಇಷ್ಟ ಆಗಂಗೆ ಅವ್ರಿಗೆ ಮಾಡ್ಕೊಡ್ತೀನಿ ರೀ ಈ ಥರ ಮಾಡಿದ ನಂತರ ನಮ್ಮ ಸಾನ್ಯಾಗ ಭಾಳ ಇಷ್ಟ ಇರೋದು ಪಲ್ಯ ಈ ಥರ ಉಳ್ಳಾಗಡ್ಡೆದನ್ನೆಲ್ಲ ಹಾಕಿ ಮಾಡ್ತೀನಲ್ರಿ ಮಮ್ಮಿ ನೀ ಚಿಕನ್ ನಮ್ಮತಂದ್ರೆ ಹಂಗೆ ಮಾಡ ಅಂತಂದು ಹೇಳ್ತಾಳ್ರಿ ಹ್ಞೂ ಅಂತಂದೇಳಿ ಇವತ್ತು ಹಂಗೆ ಮಾಡೀನಿ ರೀ ನಾನು ಆಮೇಲೆ ಮನೆಯವ್ರಿಗೂ ಮಸಾಲೆ ಅವರು ಭಾಳ ತಿನ್ನೋಕೆ ಇಷ್ಟಪಡಂಗಿಲ್ಲ ಅವ್ರಿಗೂ ಈ ಥರ ಪಲ್ಯ ಮಾಡಿದ್ರೆ ಅವ್ರಿಗೂ ಭಾಳ ಇಷ್ಟ ಆಗತ್ತೆ ಹಾಗಾಗಿ ಮಕ್ಕಳಿಗೆ ಆಮೇಲೆ ಇವ್ರೆಲ್ಲರಿಗೂ ಇಷ್ಟ ಆಗಂಗೆ ಪಲ್ಯ ಮಾಡಿದಾರೆ ಇವತ್ತು ಇದು ಆತ್ರಿಪ್ಪ ಇವತ್ತು ಬರೀ ಸೊ ಈ ರೆಸಿಪಿ ಸಮೇತ ಮಾಡಿದ್ನಲ್ಲ ಅದೊಂದು ಖುಷಿ ರೀ ಯಾರಾದರೂ ಮಾಡ್ಕೊಂಡು ಊಟ ಮಾಡಿರ್ತಂದ್ರೆ ನೋಡ್ಕೊಂಡು ಊಟ ಮಾಡ್ತಾರೆ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ನಾನೇ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.